ತಲೆ ಮೇಲೆ ಇಟ್ಬೋದು, ಅದನ್ನ ಬಹಳ ಪ್ರಚುರವಾಗಿರ್ಬೋದು. ಹಾಗೆ ನೀವು ಕೊಡ್ತಕ್ಕಂಥ ಈ ಹೋಗಿರ್ತಕ್ಕಂಥ ಈ ಆಶೀರ್ವಾದ, ಈ ಆಶೀರ್ವಚನ ಯಾವತ್ತೂ ನನ್ನ ತಲೆ ಮೇಲೆ ಶಾಶ್ವತವಾಗಿರುತ್ತೆ. ನಮ್ಮ ತೋಟೇಂದ್ರ ಉಪಾಚಾರ್ಯ ರತ್ನ ತೋಟೇಂದ್ರ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ ಬಹಳ ಅಪಾರವಾದ ಒಂದು ಅವ್ರ ಬಳಿ ಶಕ್ತಿ ಇದೆ. ವಯಸ್ಸಿನಲ್ಲಿ ಅವರು ಬಹಳ ಸಣ್ಣವರು ಇರ್ಬೋದು, ನಿಜವಾಗಿ ಹೇಳಬೇಕಾದ್ರೆ ಅವರೊಬ್ಬ ಪವಾಡ ಪುರುಷರು, ದೈವಿ ಪುರುಷರು. ಹುಟ್ಟುತ್ತಲೇ ಅವರೊಂದು ಅಗಾಧವಾದ ಶಕ್ತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರ ಹೃದಯ ಬಹಳ ವಿಶಾಲ ಇದೆ. ಅವರು ಶ್ರೀಮಂತರಾಗಲಿ ಬಡವರಾಗಲಿ ಯಾವ ಜಾತಿ ಭೇದವಿಲ್ಲದೆ ಎಲ್ಲರನ್ನು ಒಂದು ಒಳ್ಳೆಯ ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ. ಅವರಿಗೆಲ್ಲ ಜನ ಕೋರಿಸಿದ್ದೇ ಸಂಸ್ಥಾನ ಇಡ್ತಕ್ಕಂಥ ಪೂಜ್ಯರು ಒಂದು ದೇವರಂತ ಭಾಷೆ ಜನ ಅವರನ್ನು ಆರಾಧಿಸುತ್ತಾರೆ. ಕೋರಿಸಿದ್ದೇಶ್ವರ ಮಹಾಸ್ವಾಮಿಗಳವರ ದರ್ಶನದ ನಮ್ಮ ಒಂದೆರಡು ಅನುಭವದ ಮಾತುಗಳನ್ನು ಹೇಳ್ತೀನಿ ಸರ್. ಪೂಜ್ಯ ಶ್ರೀಗಳಿಂದ ನಮ್ಗೆ ಭಾಳ ಅವ್ರ ಅನುಕೂಲದಿಂದ ನಮ್ಗೆ ಮೊದಲು ನಮ್ಮ ಅಕ್ಕರು ಬಿಜಾಪುರಕ್ಕೆ ನೌಕರಿ ಮಾಡಿದೆ ಸರ್. ನಾನು ಕಂಪ್ನಿಯಲ್ಲಿ ಸರ್ ಅಲ್ಲಿ ಹೋದಾಗ ಒಂದು 4 ವರ್ಷ ನಮ್ಗೆ ಭಾಳ ಇದಾಗಿತ್ತು ಸರ್. 8-10 ಕುರಿ ಹೊಲ ಅದ ಸರ್. ನಮ್ಗೆ ಹೊಲಗಳು ಸ್ವಲ್ಪನೂ ಬೆಳಿತಿಲ್ಲ ಸರ್. ಒಂದು ಕಂಪ್ನಿಯಲ್ಲಿ ಸೇರಿ ನೌಕರಿ ಮಾಡ್ತೀವಿ ಸರ್. ನಾನು ಅವು ಸ್ತ್ರೀಗಳಲ್ಲಿ ಬಂದು ನಾನು ಬೇಡ್ಕೊಂಡು ಹೋದಾಗ 1 ವರ್ಷ 2 ವರ್ಷ ನಮ್ಗೆ ಏನು ಅನಿಸ್ಲಿಲ್ಲ ಸರ್. ಅಷ್ಟೇ 2 ವರ್ಷ ನಂತರ ಮತ್ತೆ ನಮ್ಗೆ ಭಾಳ ಕಷ್ಟ ಆಯ್ತು ಸರ್. ಹೊಲ ಮನೆಯಲ್ಲಿ ಜಾಸ್ತಿ ಬೆಳೆಲ್ಲ ಸರ್. 8-9 ಕುರಿ ಹೊಲ ಇದ್ರೂ 4-5 ಚೀಲ ಜೋಳ ಆಗಲಿಲ್ಲ ಸರ್. ಆಮೇಲೆ ಅಲ್ಲಿ ನೌಕರಿ ಮಾಡುವಾಗ ಒಂದು 7 ತಿಂಗಳು ಅಲ್ಲಿ ಐತೆ ಸರ್. ಬರಲಿಲ್ಲ ಊರಿಗೆ ಸರ್. ಬಿಜಾಪುರ ಹತ್ರ ಮುಳವಾಡ ಅಂತೇಳಿ ನಾನು ಕೆಲಸ ಲಿಫ್ಟ್ ಇರಿಗೇಷನ್ ಕೆಲಸ ಮಾಡ್ತೀವಿ ಸರ್ ಸಂಸ್ಥೆ ಕಂಪ್ನಿಯಲ್ಲಿ ಸರ್. ಆ ಕಂಪ್ನಿಯಲ್ಲಿ ಮಕ್ಕಂಡಾಗ ಒಂದು ದಿವಸ ರಾತ್ರಿಯಲ್ಲಿ ಸರ್ ಮಕ್ಕಂಡಾಗ ಕನಸ್ಬಿತ್ತು ಸರ್. ಅದು ನನಗೆ ಎಷ್ಟು ನಡ್ಕೊತಾ ಇದ್ದೇನೆ, ಎಷ್ಟು ದೇವ್ರಿಗೆ ಇದು ಮಾಡಿದ್ರೆ ನಮ್ಗೆ ಏನು ಅನುಕೂಲ ಆಗೋಲ್ದು, ನೀವೇ ನಮ್ಗೆ ದಯ ಮಾಡ್ಬಾರ್ದೇನೆ ಅಂತೇಳಿ ಪೂಜಾರಿಗೆ ಬೇಡ್ಕೊಂಡೆ ಸರ್. ನಾನು ಅವಾಗ ಕನಸಿನಲ್ಲಿ ಬಂದು ಎದುರು ನಿಂತು ಅವ್ರು ಹೇಳಿದ್ರು ಸರ್, ಇನ್ನು 5 ವರ್ಷದಾಗ ನೀನು ತಲೆ ಮೇಲೆ ನೀರು ಹಾಕ್ಯಂಡು ಜಳಕ ಮಾಡ್ತಿರೋ ದಿವಸ ಉಗುಳ್ನಂಗೆ ಮಾಡ್ದೆ ಅಂದ್ರೆ ನಿನಗೇನು ಯಾರಿಗೆ ತಂದು ಕೈ ಒಡ್ಲಾರ್ದಂಗೆ ಮಾಡ್ತೇನೆ, ನಿನಗೆ ಏನು ಬೇಡಿದ್ದೆ ಎಲ್ಲ ಕೊಡ್ತೇನೆ ಅಂತೇಳಿ
ಅವ್ರು ಆಶೀರ್ವಾದ ಮಾಡಿದ್ರು. ಪೂಜಾರಿ ಆಶೀರ್ವಾದ ಚೆನ್ನಾಗಿದೆ ಸರ್ ಈ ಸಲ. ಶ್ರೀ ಗುರು ಕೋರಿ ಸಿದ್ದೇಶ್ವರಾಯ ನಮಃ. ಶ್ರೀ ಗುರು ಕೋರಿ ಸಿದ್ದೇಶ್ವರಾಯ ನಮಃ. ಶ್ರೀ ಗುರು ಕೋರಿ ಸಿದ್ದೇಶ್ವರಾಯ ನಮಃ. ಶ್ರೀ ಗುರು ಕೋರಿ ಸಿದ್ದೇಶ್ವರಾಯ ನಮಃ.